ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಎಲ್ಲರೂ ವಿಧ ವಿಧವಾದ ಸ್ವೀಟ್ಗಳನ್ನು ಮಾಡ್ತಾ ಇರ್ತೀರಿ ಅಲ್ವಾ? ನಾನು ಅಷ್ಟೇ ವೆರೈಟಿ ಸ್ವೀಟ್ ಮಾಡ್ತೀನಿ. ಇವತ್ತೊಂದು ನಾನು ನಿಮಗೆ ಸ್ಪೆಷಲ್ ಸ್ವೀಟ್ ತೋರಿಸ್ತೀನಿ. ಏನಪ್ಪ ಇದು ಸ್ಪೆಷಲ್ ಅಂತ ನೀವು ಯೋಚನೆ ಮಾಡ್ಬೋದು. ಅದ್ರ ಹೆಸರೇನು ಗೊತ್ತಾ? ನವಮಿ ಅಂತ. ಕೇಳಿದ್ದೀರಾ? ನವಮಿ ಅಂತ ಅದರ ಹೆಸರು. ತುಂಬ ಸಿಂಪಲ್ ಆಗಿರೋ ಸ್ವೀಟ್, ನವಮಿ ಸ್ವೀಟ್ಸ್ ಅಂತ ಅದರ ಹೆಸರು. ಬನ್ನಿ, ಏನೇನು ಬೇಕು, ಹೇಗೆ ಮಾಡೋದು ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಸ್ವೀಟ್ ಮಾಡೋಕ್ಕೆ ನಾನು 1 ಕಪ್ಪು ಕಡಲೆ ಹಿಟ್ಟು ಬೇಸನ್ ಇಟ್ಕೊಂಡಿದ್ದೀನಿ, 1 ಕಪ್ಪು ಜೋಳದ ಹಿಟ್ಟು ಇಟ್ಕೊಂಡಿದ್ದೀನಿ, 1 ಕಪ್ಪು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ, 1 ಕಪ್ಪು ತುಪ್ಪ ಇಟ್ಕೊಂಡಿದ್ದೀನಿ, 3 ಕಪ್ಪು ಸಕ್ಕರೆ ಇಟ್ಕೊಂಡಿದ್ದೀನಿ, 1 ಕಪ್ ಹಾಲು ಇಟ್ಕೊಂಡಿದ್ದೀನಿ, ಹಾಗೂ 1/4 ಕಪ್ ಕಾಯಿ. ಸ್ವಲ್ಪ ನಾನು 1 ಕಪ್ಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಹಾಗಾಗಿ ಇದೊಂದು ಅರ್ಧದಿಂದ ಮುಕ್ಕಾಲು ಆಗುವಷ್ಟು ಸ್ವಲ್ಪ ಮಿಲ್ಕ್ ಪೌಡ್ರು ಹಾಗೂ ಸ್ವಲ್ಪ ಕೊಕ್ಕೋ ಪೌಡ್ರು ತಗೊಂಡಿದ್ದೀನಿ. ನಾನು ಇಷ್ಟು ತಗೊಂಡು ಸ್ವೀಟ್ ಮಾಡ್ತೀನಿ. ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು 1 ಬೌಲು ಬೇಸನ್ನು, 1 ಬೌಲು ಜೋಳದ ಹಿಟ್ಟು, 2 ಮಿಕ್ಸ್ ಮಾಡಿದೆ. ಹಾಗೆ ಸ್ವಲ್ಪ ತುಪ್ಪ ಸೇರಿಸಿ ನಾನಿದನ್ನೀಗ ಸ್ವಲ್ಪ ಹುರ್ಕೊಳ್ತೇನೆ. ಜಾಸ್ತಿ ಬೇಡ, ಸ್ವಲ್ಪ ಹುರ್ಕೊಳ್ತೇನೆ. ಸಣ್ಣ ಉರಿಯಲ್ಲಿ 5 ರಿಂದ 6 ನಿಮಿಷ ಹುರ್ಕೊಂಡೆ. ಈಗ ನೋಡಿ, ಸಕ್ಕರೆ 3 ಕಪ್ ಹತ್ರ ನಾನು ಸಕ್ಕರೆ ಹಾಕಿದೆ. ಹಾಗೇನೆ ಹಾಲು ಸೇರಿಸ್ಬಿಡ್ತೀನಿ, ತೆಂಗಿನಕಾಯಿಯನ್ನು ಸೇರಿಸ್ಬಿಡ್ತೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕೀಗ. ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹತ್ತತ್ತೆ. ಸಕ್ಕರೆ ಕರಗಕ್ಕೆ ಸುಮಾರು ಹೊತ್ತು ಬೇಕಾಗತ್ತೆ. ಅಷ್ಟೊತ್ತಿಗೆ ನೋಡಿ, ನಾನು ಸ್ವಲ್ಪ ಮಿಲ್ಕ್ ಪೌಡ್ರು, ಕೊಕ್ಕೋ ಪೌಡ್ರು ತಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡ್ಬಿಟ್ಟೆ. ಕೈ ಆಡಿಸ್ತಾ ಇರುವಾಗ ನೀವು ಬೇಕಿದ್ರೆ ಉರಿನ ಜಾಸ್ತಿ ಕಮ್ಮಿ ಮಾಡ್ಕೊಳ್ತಾ ಇರ್ಬೋದು. ನೋಡಿ, ಸಕ್ಕರೆ ನಿಧಾನಕ್ಕೆ ಕರಗ್ತಾ ಇದೆ. ಕೈ ಆಡಿಸ್ತಾನೇ ಇರಬೇಕು ನೀವು, ಕೈ ಮಾತ್ರ ಬಿಡುವಾಗೇ ಇಲ್ಲ, ಕೈ ಆಡಿಸ್ತಾನೇ ಇರಬೇಕು. ಆತೆಯ ತಳ ದಪ್ಪ ಇದ್ದಷ್ಟು ಚೆನ್ನಾಗಿರತ್ತೆ, ತಳ ಹಿಡಿಯುವುದೇ ಇಲ್ಲ. ಮಧ್ಯ ಮಧ್ಯ 1 ಸ್ಪೂನು ತುಪ್ಪ ಸೇರಿಸ್ತೀನಿ. ತುಪ್ಪನ್ನ ನೀವು ಕರಗಿಸಿ ಇಟ್ಕೊಂಡು ಹಾಕಿದ್ರೂ ಆಗತ್ತೆ, ಇಲ್ಲ ದಪ್ಪ ತುಪ್ಪನ್ನೇ ತೆಗೆದು ಹಾಗೆ ಬಿಸಿ ಸ್ವೀಟಿಗೆ ಹಾಕ್ಬೋದು. ಆ ಟೈಮಲ್ಲಿ ಸ್ವೀಟ್ ಹಾಕೋ ಈ ಮೌಲ್ಡ್ ಇದೆಯಲ್ಲ, ಇದಕ್ಕೊಂಚೂರು ತುಪ್ಪ ಸ್ಪ್ರೆಡ್ ಮಾಡ್ಕೊಂಡು ಬಿಡ್ತೀನಿ ನಾನು ಲೈಟಾಗಿ. ನೀವು ಕೊಕ್ಕೋ ಪೌಡ್ರ್ ಬೇಕಿದ್ರೂ ಹಾಕದೇನೂ ಮಾಡ್ಬೋದು, ಅದು ಇನ್ನೊಂಥರ ಟೇಸ್ಟ್ ಬರುತ್ತೆ. ನಾನು ಕೊಕ್ಕೋ ಪೌಡ್ರು ಸೇರಿಸಿ ಮಾಡ್ತಾ ಇದ್ದೇನೆ. ಒಂಥರ ಕೊಕ್ಕೋ ಬರ್ಫಿ ಬಂದಂಗೆ ಬರುತ್ತೆ, ಇದು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನಾನು ಕೊಕ್ಕೋ ಪೌಡ್ರು ಸೇರಿಸ್ತೀನಿ. ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸ್ತೀನಿ ನಾನೀಗ. ಆಗ್ತಾ ಬರ್ತಾ ಇದೆ, ಇನ್ನೊಂದು 2-3 ನಿಮಿಷ. ಹದ ಬರಕ್ಕೆ ಸುಮಾರು ನಾನು 30 ನಿಮಿಷಗಳವರೆಗೆ ಮುಚ್ಚಿದ್ದೀನಿ ಸ್ವೀಟನ್ನು, ಕೈ ಬಿಡದೆ ಮುಚ್ಚಿದ್ದೀನಿ. ಸ್ವೀಟ್ ದಪ್ಪ ಆಗ್ತಾ ಬರುವಾಗ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡಿರಿ. ನೋಡಿ, ಈಗ ತಳ ಬಿಡ್ತಾ ಇದೆ. ನೋಡಿ ನೋಡಿ, ಒಂದು ಸೈಡಿಗೆಲ್ಲ ಹೋಗ್ತಾ ಇದೆಯಲ್ವಾ, ತಳ ಬಿಟ್ಟು ಬರ್ತಾ ಇದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದೆ. ಗ್ಯಾಸ್ ಆಫ್ ಮಾಡಿ ನೋಡಿ, ಇಲ್ಲಿ ನಾನು ಈ ಸ್ವೀಟ್ ಮೌಲ್ಡ್ ಇದೆಯಲ್ಲ ಇದಕ್ಕೆ ಇದೆ ನೋಡಿ. ಈಗ ನಾನು ಮೌಲ್ಡಿಗೆ ಹಾಕಿದೆ ಈಗ ಸ್ವೀಟನ್ನು. ಸ್ವಲ್ಪ ಹೊತ್ತು ಇದನ್ನು ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಈಗ ತಣ್ಣಗಾಗಲಿ ಅದು. ನೋಡಿ, ನಾನೀಗ ಸ್ವಲ್ಪ ತುಂಬ ಬಿಸಿ ಇದೆ, ಇನ್ನು 10 ನಿಮಿಷ ಆಯಿತು. ನಾನೀಗ ಮಾರ್ಕ್ ಮಾಡಿ ಇಡ್ತೀನಿ. ಈಗಲೇ ಮಾರ್ಕ್ ಮಾಡಿ ಇಡಬೇಕು, ಆಮೇಲೆ ಗಟ್ಟಿ ಆದಮೇಲೆ ಮಾರ್ಕ್ ಮಾಡೋಕ್ಕಾಗಲ್ಲ. ಅದಕ್ಕೆ
ನಾನು ಸಣ್ಣ ಸಣ್ಣ ಪೀಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದಲ್ದಿದ್ರೆ 2 ಪೀಸ್ ತಿನ್ಬೋದಲ್ವಾ. ಬಿಸಿ ಇರುವಾಗಲೇ ಸುಮಾರು ಗಟ್ಟಿಯಾಯಿತು ಅನ್ನುವಾಗ ನೀವು ಗೆರೆ ಹಾಕಿ ಇಟ್ಬಿಡಿ, ಇಲ್ಲ ಅಂದರೆ ಆಮೇಲೆ ಪುಡಿ ಆಗತ್ತೆ. ಮೊದಲೇ ಹಾಕಿ ಇಡಿ. ಚಾಕ್ಲೇಟ್ ಥರ ಚಿಕ್ಕ 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 ಪೀಸ್ ಮಾಡ್ತೀನಿ, ಯಾಕಂದರೆ ಚಾಕ್ಲೇಟ್ ಕಲರೇ ಮಾಡಿದ್ದೀನಲ್ವಾ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನಾವು ಕೊಕ್ಕೋ ಪೌಡ್ರ್ ಸೇರಿಸಿರೋದ್ರಿಂದ ಒಳ್ಳೆ ಚಾಕ್ಲೇಟ್ ಥರನೇ ಕಾಣುತ್ತಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಇನ್ನು ಪೂರ್ತಿ ತಣ್ಣಗಾಗಲಿ ಅದು, ಆಮೇಲೆ ನಾನು ಅದನ್ನು ತೆಗೆದು ಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ಈ ಪ್ಲೇಟ್ ಮೇಲೆ ಕವರ್ ಮಾಡಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ. ನೋಡಿದ್ರಾ? ಈಗ ನೋಡಿ, ಈಗ ನೀವು ಒಂದಷ್ಟು ಬಂದ ಮೇಲೆ ಈ ಥರ ಮಾಡಿಬಿಟ್ರೆ ಎಲ್ಲ ನೋಡಿ ಪುಟಕ್ಕಂತ ಎದ್ದು ಬಿಡುತ್ತೆ ನೋಡಿ. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ನೋಡಿ ತೋರಿಸ್ತೀನಿ ನಿಮ್ಗೀಗ. ಇನ್ನೂ ಪೂರ್ತಿ ಆರಲಿಲ್ಲ ಇದು, ಆದರೂ ನೀಟಾಗಿ ಪೀಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ನೋಡಿ ಪೂರ್ತಿ ಬರುತ್ತೆ, ಎಲ್ಲವೂ ಹೀಗೆ ನೋಡಿ ಟಕ 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 ಅಂತ ಬರ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಾಗಿ ಬರ್ಫಿ ರೆಡಿ ಆಯ್ತು ನೋಡಿ. ಎಲ್ಲ ಒಂದು ಪೀಸ್ ತೆಗೆದು ಬಿಟ್ರೆ ಸಾಲಲ್ಲಿ ಎಲ್ಲವೂ ನೀಟಾಗಿ ಬಂದ್ಬಿಡತ್ತೆ ನೋಡಿ. ಇದು ಲಾಸ್ಟ್ ಒನ್. ಯಾವುದಾದ್ರೂ ಮಧ್ಯದಲ್ಲಿ ಒಂದು ಪೀಸ್ ತೆಗೆದು ಬಿಡಬೇಕು, ಆವಾಗ ಹೇಗೆ ಬರುತ್ತೆ ನೋಡಿ, ಚಕ್ಕ ಚಕ್ ಅಂತ ಬಂದ್ಬಿಡ್ತು ಪೀಸ್ಗಳೆಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನವಮಿ ಅಂತ ಇದು ಸ್ವೀಟ್. ನೀವು 7 ಕಪ್ ಎಲ್ಲ ಮಾಡ್ತೀರಿ ಅಲ್ವಾ, ಅದೇ ರೀತಿಯಲ್ಲೇ ಮಾಡುವಂಥದ್ದು. ಆದರೆ ನಾನು ಜೋಳದ ಹಿಟ್ಟು ಬೆರೆಸಿದ್ದೀನಿ, ಕಡಲೆ ಹಿಟ್ಟು ಬೆರೆಸಿದ್ದೀನಿ, ಎರಡೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲ್ವಾ. ಹಾಗಾಗಿ ನಾನು ಇದಕ್ಕೆ ನವಮಿ ಅಂತ ಹೆಸರಿಟ್ಟಿದ್ದೀನಿ. ನಾನು ಏನು ಮಾಡಿದ್ದೀನಿ, ಫ್ಲೇವರ್ ಚೇಂಜ್ ಮಾಡೋಕ್ಕೆ ಕೊಕ್ಕೋ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ಕೊಕ್ಕೋ ಪೌಡ್ರ್ ಹಾಕೋದ್ರಿಂದ ತುಂಬ ಒಂದು ಕೊಕ್ಕೋ ಪರಿಮಳನೂ ಬರುತ್ತೆ, ಜೊತೆಗೆ ತುಂಬ ರುಚಿಯಾಗತ್ತೆ. ಚಾಕ್ಲೇಟ್ ಥರ ಕಾಣುತ್ತೆ. ಮಕ್ಕಳು ಚಾಕ್ಲೇಟ್ ಅಂತ ತಿಳ್ಕೊಂಡು ಖುಷಿಯಲ್ಲಿ ತಿಂತಾರೆ. ತುಪ್ಪ ಇದೆ, ಕೊಕ್ಕೋ ಪೌಡ್ರ್ ಇದೆ, ಹಾಲಿದೆ, ಕಾಯಿ ಇದೆ, ಜೋಳದ ಹಿಟ್ಟಿದೆ, ಕಡಲೆ ಹಿಟ್ಟಿದೆ, ಸಕ್ಕರೆ ಇದೆ. ಅಪರೂಪಕ್ಕೆ ಏನು ತೊಂದರೆ ಇಲ್ಲ ಸಕ್ಕರೆದು ತಿಂದರೆ, ದಿನ ತಿನ್ನಲ್ವಲ್ಲ. ಹಾಗಾಗಿ ನಾನು ನವಮಿ ಅನ್ನೋ ಸ್ವೀಟನ್ನು ನಾನು ಮಾಡ್ತಾ ಇರ್ತೇನೆ, ನಿಮಗೂ ತೋರಿಸೋಣ ಅಂತ ನಾನು ಈ ಸ್ವೀಟನ್ನು ಮಾಡಿದೆ. ಹೇಗನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ನೀವು ಒಂದ್ಸಲ ಮಾಡಿ ನೋಡಿ, ತುಂಬ ಸುಲಭ, ಏನೂ ಕಷ್ಟ ಇಲ್ಲ ಮಾಡೋಕ್ಕೆ. ಎಲ್ಲ ಒಟ್ಟಿಗೆ ನೀವು ಬಾಣಲೆಗೆ ಹಾಕಿ 7 ಕಪ್ ಮುಗಿಸ್ತೀರಲ್ವಾ, ಅದೇ ಥರ ಮಾಡಿದ್ರೂ ಆಗತ್ತೆ. ಇಲ್ಲ ಸ್ವಲ್ಪ ಮೊದಲೇ ತುಪ್ಪದಲ್ಲಿ ಹುರ್ಕೊಂಡು ಕಡಲೆ ಹಿಟ್ಟು ಮತ್ತೆ ಜೋಳದ ಹಿಟ್ಟನ್ನು ಆಮೇಲೆ ಸಕ್ಕರೆ ಕರಗಿಸ್ಕೊಂಡು ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರು ಆಗತ್ತೆ. ಕೊಕ್ಕೋ ಪೌಡ್ರ್ ಬೇಕಿದ್ರು ಹಾಕ್ಬೋದು, ನಿಮಗೆ ಫ್ಲೇವರ್ ಬೇಕಿದ್ರೆ ವೆನಿಲಾ ಬೇಕಿದ್ರು ಹಾಕ್ಬೋದು. ವೆನಿಲಾ ಎಸೆನ್ಸ್ ಬರುತ್ತಲ್ಲ, ಆ ಥರನೂ ಮಾಡ್ಕೊಳ್ಬೋದು. ನಿಮ್ಮ ಇಷ್ಟ. ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯ್ತಾ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ, ಒಳ್ಳೊಳ್ಳೆ ಅಡುಗೆಗಳ ಜೊತೆ, ಒಳ್ಳೊಳ್ಳೆ ಹಾಡುಗಳ ಜೊತೆ, ಹಾಗೂ ಒಳ್ಳೊಳ್ಳೆ ವಿಷಯಗಳ ಜೊತೆ ಅಲ್ವಾ. ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ಭಾವಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.